ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನ ಸನ್ನಿಧಾನದಲ್ಲಿ ಬೆಳಗಿನ ಜಾವದಲ್ಲಿ ಚಿಕ್ಕೆಯಿಂದ ಆಗಿ ಕರ್ತನ ಸಾಲಿನಲ್ಲಿ ಕೂಡಿ ಬರೋದಕ್ಕೆ ಕರ್ತನ ಕೊಟ್ಟದ ಕೃಪೆಗಾಗಿ ಸ್ತೋತ್ರ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ನೇರವಾಗಿ ವಾಕ್ಯ ಧ್ಯಾನಕ್ಕೆ ಹೋಗೋಣ. ನಾವು ಧ್ಯಾನ ಮಾಡ್ತಿರುವಂತಹ ವಾಕ್ಯ ಭಾಗ ಯಾವುದಾಗಿದೆ? ಆದಿಕಾಂಡ 20ನೇ ಅಧ್ಯಾಯ 11ನೇ ವಚನ ಏನನ್ನು ಹೇಳ್ತಾ ಇದೆ? ಅದಕ್ಕೆ ಅಬ್ರಾಮನು, ಈ ಸ್ಥಳದವರು ದೇವರ ಭಯ ಇಲ್ಲದವರು. ಹಲ್ಲೆಲೂಯಾ. ಈ ಸ್ಥಳದವರು ದೇವರ ಭಯ ಇಲ್ಲದವರು. ನಿನ್ನೆ ದಿವಸ ಕೆಲವರು ದೇವರ ಭಯ ಇಲ್ಲದಂತ ಸ್ಥಳಕ್ಕೆ ಹೋಗಿದ್ದಂತ ವಿಚಾರವನ್ನು ಗಮನಿಸಿ. ಆ ದೇವರ ಭಯ ಇಲ್ಲದಂತ ಸ್ಥಳಕ್ಕೆ ದೇವರವರನ್ನ ಕಳಿಸಿದ್ರ ಅಥವಾ ಯಾರಾದ್ರೂ ಮನುಷ್ಯರನ್ನು ಒತ್ತಾಯ ಪೂರ್ವಕ ಕರ್ಕೊಂಡು ಹೋದ್ರ, ಅವರಾಗೆ ಸ್ವ ಇಚ್ಛೆಯಿಂದ ಆ ಒಂದು ಸ್ಥಳಕ್ಕೆ ಹೋಗ, ಸ್ವ ಇಚ್ಛೆಯಿಂದ ಆ ಸ್ಥಳಕ್ಕೆ ಹೋದಾಗ ಅಲ್ಲಿ ಒಳ್ಳೇದಾಯ್ತ ಕೆಟ್ಟದಾಯ್ತ? ಕೆಟ್ಟದಾಯ್ತು. ಇದನ್ನ ನಾವು ಅರ್ಥ ಮಾಡಿಕೊಳ್ಬೇಕು. ಬೇರೆ ದೇವರ ಭಯವಿಲ್ಲದ ಜಾಗಕ್ಕೆ, ದೇವರ ಭಯವಿಲ್ಲದ ಮನುಷ್ಯರ ಮಧ್ಯದಲ್ಲಿ ನಾವು ಜೀವಿಸೋದು. ಯಾಕಂದ್ರೆ ಅವರಿಗೆ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಇಲ್ಲ. ಈ ಕಿಕ್ ಬಾಕ್ಸಿಂಗು ಬಾಕ್ಸಿಂಗು ಡಿಫರೆನ್ಸ್ ಇದೆ. ಬಾಕ್ಸಿಂಗ್ ರೂಲ್ಸ್ ಬೇರೆ, ಕಿಕ್ ಬಾಕ್ಸಿಂಗ್ ರೂಲ್ಸ್ ಬೇರೆ. ಕಿಕ್ ಬಾಕ್ಸಿಂಗ್ ನಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಕಾಲು ಕೈಯಲ್ಲಿ ಎರಡರಲ್ಲಿ ಹೊಡಿತಾರೆ. ಅಂದ್ರೆ ಅದರಲ್ಲಿ ನಾಕ್ಔಟ್ ಅಂತ ಇರುತ್ತೆ. ನಾಕ್ಔಟ್ ಅಂದ್ರೆ ಒಬ್ಬನನ್ನ ಅವನು ಸಂಪೂರ್ಣ ನೆಲದಲ್ಲಿ ಮಲಗುವವರೆಗೂ ಹೊಡಿಬೇಕು. ಬಟ್ ಬಾಕ್ಸಿಂಗ್ ಅಲ್ಲ. ಬಾಕ್ಸಿಂಗ್ಗೆ ಎಲ್ಲಿ ಹೊಡೆದ್ರೆ ಎಷ್ಟು ಪಾಯಿಂಟ್ ಅಂತ ಅನ್ಕೊಂಡಿದೆ. ಆ ಪಾಯಿಂಟ್ ಅಲ್ಲಿ ಯಾರು ಜಯಿಸ್ತಾನೋ ಅವನಿಗೆ ಜೈ. ಯಾವ್ದ್ರಲ್ಲಿ? ಬಾಕ್ಸಿಂಗ್ ಅಲ್ಲಿ. ಬಟ್ ಕಿಕ್ ಬಾಕ್ಸಿಂಗ್ ಅಲ್ಲಿ ಆ ಪಾಯಿಂಟ್ಸ್ ಅಂತ ಇಲ್ಲ. ಅವನ ಕೆಳಗಡೆ ಮಲಗುವವರೆಗೆ ಹೊಡಿಬೇಕು. ಕಾಲಲ್ಲಾದ್ರೂ ಹೊಡಿ, ತಲೆಯಲ್ಲಾದ್ರೂ ಹೊಡಿ, ಕೈಯಲ್ಲಾದ್ರೂ ಹೊಡಿ, ನಿಂದು ಶೋಲ್ಡರ್ ಅಲ್ಲಾದ್ರೂ ಹೊಡಿ, ಯಾವ್ದ್ರಲ್ಲಿ ಬೇಕಾದ್ರೂ ಹೊಡಿ. ಅವನ ಮಲಗಿಸೋ ತನಕ ನೀನು ಹೊಡಿ. ಆದ್ರೆ ಬಾಕ್ಸಿಂಗ್ ಅಲ್ಲಿ ಮತ್ತು ಕಿಕ್ ಬಾಕ್ಸಿಂಗ್ ಅಲ್ಲಿ ರೂಲ್ಸ್ ಗಳನ್ನ ನೋಡಿದ್ರೆ, ನಿಯಮಗಳನ್ನ ನೋಡೋದಾದ್ರೆ ಇದರಲ್ಲಿ ನಿಯಮಗಳು ಒಬ್ಬ ಪ್ರತಿಸ್ಪರ್ಧಿ ಯಾರಿದ್ದಾನೋ ಅವನ ಆ ಜೀವಕ್ಕೆ ಹಾರಿ ಬರುವಂತ ಏಟುಗಳನ್ನು ಹೊಡೆಯಂಗಿಲ್ಲ. ಮತ್ತೆ ವ್ಯತಿರಿಕ್ತವಾಗಿ ಅಂದ್ರೆ ಬೇಕಾಬಿಟ್ಟಿಯಾಗಿ ಹೊಡೆಯಂಗಿಲ್ಲ. ಮತ್ತೆ ಅದಕ್ಕೆ ಬೇಕಾದ ಗ್ಲೌಸ್ ಇದಾವೆ, ಅದಕ್ಕೆ ಬೇಕಾದಂತ ತಲೆ ಕವರ್ಗಳನ್ನ ಹಾಕ್ತಾರೆ. ಆದ್ರೆ ಇದರಲ್ಲಿ ಕಿಕ್ ಬಾಕ್ಸಿಂಗ್ ಅಲ್ಲಿ ಯಾವುದೇ ಪ್ರೊಟೆಕ್ಷನ್ ಇರೋದಿಲ್ಲ, ಯಾವುದೇ ರೂಲ್ಸ್ ಇರೋದಿಲ್ಲ. ಹಿಗ್ಗಾಮುಖ ಹೊಡೆಯೋದೇ. ಹೆಂಗೆ ಆಗುತ್ತೆ ಅಂದ್ರೆ ಬ್ಲಡ್ ಬರೋ ತನಕ, ಒಂದು ರಕ್ತ ಸುರಿಯೋ ತನಕ ಹೊಡೆಯೋದನ್ನ ಕಿಕ್ ಬಾಕ್ಸಿಂಗ್ ಅಂತ ಹೇಳ್ತಾರೆ. ಈ ಕಿಕ್ ಬಾಕ್ಸಿಂಗ್ ಆಡ್ತಾರಲ್ಲ ಇವರು ಲೋಕದವರು. ಈ ಬಾಕ್ಸಿಂಗ್ ಆಡ್ತಾರೆ ನಾವು ಆಗ್ತೇವೆ. ನಮ್ಗೊಂದು ರೂಲ್ಸ್ ಇದೆ, ನಮ್ಗೊಂದು ನಿಯಮ ಇದೆ, ನಾವು ಈ ರೀತಿಯಲ್ಲೇ ಯುದ್ಧ ಮಾಡಬೇಕು ಅಂತ. ಆದ್ರೆ ಅವ್ರಿಗೆ ಯಾವುದೇ ರೂಲ್ಸ್ ಇಲ್ಲ. ಅವರು ಎಲ್ಲಿ ಬೇಕಾದ್ರೂ ಅಲ್ಲಿ ಹೊಡೆಯುವಂತ ಒಂದು ಏನೋ ಸಾಧ್ಯತೆ ಇರ್ತದೆ. ಅದಕ್ಕೋಸ್ಕರವಾಗಿ ನಾವು ಅಂತವರ ಮಧ್ಯದಲ್ಲಿ ನಾವು ಜೀವಿಸೋದಾದ್ರೆ, ಅಂತವರ ಮಧ್ಯದಲ್ಲಿ ನಾವು ಇರೋದಾದ್ರೆ, ನಾವು ಕಿಕ್ ಬಾಕ್ಸಿಂಗ್ ಒಂದು ಕೋರ್ಟ್ ಆಗಿರ್ಬೋದು ಅಥವಾ ಅದರದ ಪ್ಲಾಟ್ಫಾರ್ಮ್ ಆಗಿರ್ಬೋದು, ಅದಕ್ಕೆ ಇಳಿದ ನಂತರ ನೀವು ಹಂಗೆಲ್ಲ ಬಾಕ್ಸಿಂಗ್ ಮಾಡಬಾರ್ದು, ಹಿಂಗೆಲ್ಲ ಹೊಡಿಬಾರ್ದು, ಅಲ್ಲೆಲ್ಲ ಹೊಡಿಬಾರ್ದು, ಕಾಲಲ್ಲೆಲ್ಲ ಹೊಡಿಬಾರ್ದು. ಮೊದಲು ನಾವು ಆಡುವಾಗ, ಕ್ರಿಕೆಟ್ ಆಡುವಾಗ ಅಲ್ಲಿಗೆ ಹೋದ್ರೆ 1 ರನ್, ಇಲ್ಲಿಗೆ ಹೋದ್ರೆ 2D ಅಂತ ಅನ್ಕೊಂಡೆಲ್ಲ ಆಡ್ತಾ ಇದ್ವಿ. ಅಲ್ಲಿ ಹೋದ್ರೆ ಮಾತ್ರ 1D, ಅಲ್ಲೋದ್ರೆ ಇನ್ನು ಕಂಪೌಂಡ್ ದಾಟಿ ಬಿದ್ರೆ ಔಟ್, ಆ ತರದೆಲ್ಲ ನಾವು ಆಡಿದ್ವಿ. ಆ ರೀತಿಯಲ್ಲಿ ನಮ್ದು ರೂಲ್ಸ್ ಅವ್ರ ಜೊತೆ ಮಾಡಕ. ಕಿಕ್ ಬಾಕ್ಸಿಂಗ್ ಅರ್ಥನೇ ಏನಂತಂದ್ರೆ ನಿನ್ ಸಮಾಧಿ ಆಗೋ ತನಕ ಹೊಡೆಯೋದು ಅನ್ನೋ ರೀತಿಯಲ್ಲಿ ಅದೇ ರೂಲ್ಸ್ ಇದೆ. ಅದಕ್ಕೋಸ್ಕರವಾಗಿ ಆ ಒಂದು ಸ್ಥಳಕ್ಕೆ ಹೋಗಿ ನನಗೆ ಅನ್ಯಾಯ ಆಯ್ತು, ನಂಗೆ ಅಲ್ಲಿ ನ್ಯಾಯನೇ ಇಲ್ಲ, ನನ್ನ ಬಾಸ್ ಹಿಂಗಂತ ಇದ್ದಾರೆ, ನನ್ನ ಜೊತೆ ಸಹೋದ್ಯೋಗಿ ಇಂಥ ಮಾತುಗಳನ್ನ ಹೇಳ್ತಾ ಇದ್ದಾರೆ, ನನ್ನ ನೆರೆಯವರು ಇಂತ ಹೇಳ್ತಾ ಇದ್ದಾರೆ, ನನ್ನ ಜೊತೆ ಇರೋಂದು ವ್ಯಕ್ತಿಗಳು ಹಿಂಗ ಆಡ್ತಾ ಇದ್ದಾರೆ, ನಾನೊಂದು ಸ್ಥಳಕ್ಕೆ ಟೂರ್ಗೆ ಹೋಗ್ಬಾರ್ದಿತ್ತು, ಆ ಸ್ಥಳಕ್ಕೆ ಅಲ್ಲೋದೆ, ಅವ್ರು ನ್ಯಾಯವಾಗಿ ನಡ್ಕೊಂಡೇ ಇಲ್ಲ ಅಂತ ಅನ್ಕೊಂಡು ಕಂಪ್ಲೇಂಟ್ ಮಾಡಂಗೇ ಇಲ್ಲ. ಯಾಕೆ? ಅವ್ರು ಅನ್ಯಾಯಗಾರರೇ ಆಗಿದ್ದಾರೆ, ದುಷ್ಟರೇ ಆಗಿದ್ದಾರೆ. ದುಷ್ಟರ ಮಧ್ಯದಲ್ಲಿ ನ್ಯಾಯ ಬೇಕು ಅಂತ ಕೇಳಿದ್ರೆ ಎಲ್ಲಿ ಸಿಗುತ್ತೆ? ಅದಕ್ಕೆ ಒಂದನ್ನು ನಾವು ತಿಳಿಬೇಕು. ಯಾರು ನಿನ್ನೆ ದಿವಸ ನಾವು ಕೆಲ ನೋಡಿದಂತ ಎಕ್ಸಾಂಪಲ್ಸ್, ಅವರು ಸ್ವ ಇಚ್ಛೆಯಿಂದ ದೇವರ ಭಯ ಇಲ್ಲದ ಸ್ಥಳಕ್ಕೆ ಹೋದ್ರು, ಅಲ್ಲಿ ಅನೇಕ ಪೆಟ್ಟುಗಳನ್ನು ತಿಂದ್ರು, ಅನೇಕರು ಜೀವವನ್ನು ಕಳೆದುಕೊಂಡು, ಅನೇಕ ಮಾನವನ್ನು ಕಳೆದುಕೊಂಡು, ಅನೇಕ ಅವಮಾನವನ್ನು ಹೊಂದಿದರು. ಅದಕ್ಕೆ ಒಂದನ್ನು ನಾವು ತಿಳಿದಬೇಕು, ದೇವರ ಭಯ ಇಲ್ಲದ ಸ್ಥಳದಲ್ಲಿ ನಾವು ನ್ಯಾಯ, ನೀತಿ, ಧರ್ಮವನ್ನ, ಸಹಾಯವನ್ನ, ಕರುಣೆಯನ್ನ, ಕನಿಕರವನ್ನ, ಪ್ರೀತಿಯನ್ನ
ಕೃಪೆಯನ್ನ ನಾವು ನಿರೀಕ್ಷಿಸಲು ಸಾಧ್ಯವಿಲ್ಲ. ಅದಕ್ಕೆ ಅಲ್ಲಿ ನಾವು ಹೋಗದೇ ಇದ್ರೆ ಒಳ್ಳೆದು. ಲೆಲುಯ. ಇದನ್ನ ನಾವು ಅರ್ಥ ಮಾಡ್ಕೊಂಡು ಅಲ್ಲಿ ಹೋಗದೇ ಇದ್ರೆ ಒಳ್ಳೇದು. ಯಾಕಂದ್ರೆ ನಾವು ಹಿರಿಯ ವಿಶ್ವಾಸಿಗಳಾಗಿ ಇದನ್ನ ಅರ್ಥ ಮಾಡ್ಕೊಳ್ಳಿಲ್ಲ ಅಂತಂದ್ರೆ ಹೇಗೆ ಅಂತಂದ್ರೆ ಈ ಒಂದೇ ಕ್ಲಾಸ್ ಅಲ್ಲಿ 4-5 ಸರಿ ಫೇಲ್ ಆಗಿ ಕೊಡ್ತಾರಲ್ಲ, ಈಗ ನೀವು ಅದನ್ನ ನೋಡೋದಿಲ್ಲ. ಯಾಕಂತಂದ್ರೆ ಈಗ ಎಲ್ಲ ಒಂದು ಕ್ಲಾಸಿಂದ ಒಂದು ಕ್ಲಾಸ್ಗೆ ತಳ್ಳದೇ ಆಯ್ತು. ಅವ್ನು ಓದದೇ ಇದ್ರು ಕೂಡ ಹೋಗಪ್ಪ ಮುಂದೆ ಅಂತ ಅನ್ಕೊಂಡು. ಮೊದ್ಲಂಗಲ್ಲ, ಲಾಸ್ಟ್ ಬೆಂಚಲ್ಲಿ ನಿಮ್ಗೆ ಸಿಗೋರು, ಆ ಎಕ್ಸ್ಪೀರಿಯನ್ಸ್ ಇರುವಂತ ಸ್ಟೂಡೆಂಟ್ಸ್ ಸಿಗೋರು. 3ನೇ ಕ್ಲಾಸಲ್ಲಿ, 4ನೇ ಕ್ಲಾಸ್, 7ನೇ ಕ್ಲಾಸಲ್ಲೆಲ್ಲ ಅವ್ರು ಯಾವಾಗ ಮುಗಿಸಿದಾರೆ? 7ನೇ ಕ್ಲಾಸಲ್ಲ 4 ವರ್ಷ ಹಿಂದೆ 7ನೇ ಕ್ಲಾಸಲ್ಲಿ ಮುಗಿಸಿದ್ದಾರೆ. ಈಗ 4ನೇ ಸರಿ ಓದ್ತಾ ಇದಾರೆ. ಅವ್ರು ಯಾವ್ದಕ್ಕೆ ಹೋಗ್ಬೇಕಿತ್ತು? ಫಸ್ಟ್ PUC ಹೋಗ್ಬೇಕಾಗಿತ್ತು. ನಮ್ಮ ಜೊತೆ ಓದ್ದವ್ರು ನಾವು ಕೂಡ ನನ್ನ ಸ್ಕೂಲ್ ಕೂಡ, ನನ್ನ ದಿನಮಾನದಲ್ಲಿ ಕೂಡ ನಾನು ಬೆಂಚಲ್ಲಿ ಕೂತಿರುವಂತ, ನನ್ನ ಪಕ್ಕದಲ್ಲಿ ಕೂತಿದ್ದಂತ ಅವರೇನು 2 ಸರಿ ಫೇಲ್ ಆಗಿ ನನ್ನ ಜೊತೆ ಕೂತಿದ್ದ. ಅವ್ರು ಆಕ್ಚುಲ್ ಆಗಿ ನನಗಿಂತ 2 ವರ್ಷ ಮುಂದೆ ಹೋಗ್ಬೇಕಾಗಿತ್ತು. ಆದ್ರೆ ಈಗ ಅದಕ್ಕೆ ಅವಕಾಶ ಇಲ್ಲ. ಆದ್ರೆ ಕರ್ತನ ಸನ್ನಿಧಾನ ಒಂದನ್ನ ಅರ್ಥ ಮಾಡಿಕೊಳ್ಳಬೇಕು. ಆ ರೀತಿಯಲ್ಲಿ ಸೋಲನ್ನು ಅನುಭವಿಸುವುದಕ್ಕೆ ನಾವು ಆ ಒಂದು ಸ್ಥಳಗಳಿಗೆ ಹೋಗಬಾರದೆಂದು ಕರ್ತನ ಚಿತ್ತ ಆಗಿದೆ. ಹಲ್ಲೆಲೂಯಾ. ಇವತ್ತಿನ ದಿವಸ 2ನೇದಾಗಿ ನಮ್ಗೆ ಹೋಗೋದಕ್ಕೆ ಇಷ್ಟ ಇಲ್ಲ, ನಾವು ಹೋಗೋದು ಇಲ್ಲ. ಆದ್ರೆ ಇನ್ನೊಬ್ಬರ ಒತ್ತಾಯದ ಮೇರೆಗೆ ಕೆಲಸ ಹೋಗ್ಬಿಡ್ತೇವೆ. ಗೊತ್ತಿಲ್ಲದಂತೆ ಮರಳಾಗಿ ನಮ್ಮನ್ನ ಕರೆದುಕೊಂಡು ಹೋಗ್ಬಿಡ್ತಾರೆ. ಆ ಸ್ಥಳದಲ್ಲಿ ಹೋದಂತ ಸಂದರ್ಭದಲ್ಲಿ ಏನಾಗುತ್ತೆ ಅನ್ನೋದನ್ನ ನೋಡಿಕೊಳ್ಳೋಣ. 2ನೇ ಪಾಯಿಂಟ್ ಬರೆದುಕೊಂಡ್ರೆ, ಇನ್ನೊಬ್ಬರ ಒತ್ತಾಯದಿಂದ ದೇವರ ಭಯವಿಲ್ಲದ ಸ್ಥಳಕ್ಕೆ ಹೋದಾಗ, ನಮಗೆ ದೇವರ ಭಯವಿಲ್ಲದ ಸ್ಥಳಕ್ಕೆ ನಾವು ಹೋಗ್ತೀವಿ ಅನ್ನೋದನ್ನ ನಮಗೆ ಗೊತ್ತಿಲ್ಲ. ಆದ್ರೆ ಆ ಸ್ಥಳಕ್ಕೆ ನಮ್ಮನ್ನ ಇನ್ನೊಬ್ಬರು ಫೋರ್ಸ್ ಅವೆಲ್ಲ ಕರ್ಕೊಂಡು, ಇಲ್ಲಿ ಅನೇಕ ಸೀಕ್ರೆಟ್ ಬಿಲೀವರ್ಸ್ ಜೀವಿತದಲ್ಲಿ ನಡೆಯುವಂತ ವಿಚಾರ ಆಗಿದೆ. ಅಥವಾ ನಮ್ಮ ರಿಲೇಟಿವ್ಸ್, ನಮ್ಮ ಮೇಲೆ ಇರುವಂತಹ ಅಧಿಕಾರಿಗಳು, ಅಥವಾ ನಮ್ಮ ಜೊತೆ ಅವರ ಮಾತುಗಳನ್ನು ಕೇಳಲೇಬೇಕಾದಂತ ಪರಿಸ್ಥಿತಿ ನಮ್ಗೆ ಎದುರಾದಾಗ ನಾವು ಆ ಸ್ಥಳಕ್ಕೆ ಹೋಗ್ತೀವಿ. ನಾವು ಸತ್ಯವೇದದಲ್ಲಿ ನೋಡುವಾಗ ಅಂತ ಒಂದು ಸ್ಥಳಕ್ಕೆ ಹೋದಂತ ವ್ಯಕ್ತಿಗಳನ್ನ ನೋಡುವಾಗ ಯೋಸೇಫನನ್ನು ನೋಡ್ತಾ ಇದ್ದೀವಿ. ಯೋಸೇಫನ ಎಲ್ಲಿದ್ದ? ಆತನು ಇಸ್ರೇಲ್ ದೇಶದಲ್ಲಿದ್ದ, ತನ್ನ ತಂದೆಯ ಜೊತೆ, ತನ್ನ ಸಹೋದರರ ಜೊತೆ ಇದ್ದ. ಆದ್ರೆ ಪರಿಸ್ಥಿತಿ ಎಂತ ಅನುಗುಣವಾಯಿತು, ಇವರ ಮಧ್ಯದಲ್ಲಿ ಏನೋ ಒಂದು ಸಮಸ್ಯೆಗಳು ಉಂಟಾಗಿ ಅವನು ಇಷ್ಮೇಲರ ಮುಖಾಂತರವಾಗಿ ಖರೀದಿಯಾಗಲ್ಪಟ್ಟು ಯಾವ ಒಂದು ಸ್ಥಳಕ್ಕೆ ಹೋಗ್ಬೇಕಾಯ್ತು? ಐಗುಪ್ತ ದೇಶ. ಮೊದಲಿಂದಲೂ ಕೂಡ ಕರ್ತನೆ ಹೇಳ್ತಿರೋದಂದ್ರೆ ಐಗುಪ್ತಕ್ಕೆ ಇಳಿದು ಹೋಗ್ಬೇಡ. ಅಬ್ರಹಾಮಿಗೆ ಹೇಳಿದ್ರು ಐಗುಪ್ತಕ್ಕೆ ನೀನು ಇಳಿದು ಹೋಗ್ಬೇಡ. ಇಸಾಕನಿಗೆ ಹೇಳಿದ್ರು ಐಗುಪ್ತಕ್ಕೆ ಇಳಿದು ಹೋಗ್ಬೇಡ ಅಂತ ಅನ್ಕೊಂಡು ಹೇಳಿದ್ರು. ಆದ್ರೂ ಕೂಡ ಈ ಒಂದು ಸ್ಥಳದಲ್ಲಿ ಯೋಸೇಫನ ಎಲ್ಲ ಹೋಗ್ತಾ ಇದ್ದಾನೆ, ಐಗುಪ್ತಕ್ಕೆ ಇಳಿದು ಹೋಗ್ತಾ ಇದ್ದಾನೆ. ಯಾರ ನಿಮಿತ್ತವಾಗಿ? ಆ ಒಂದು ಇಸ್ಮಾಯೇಲರು ಅವರು ಖರೀದಿ ಮಾಡಿ ಅವರನ್ನ ಕರೆದುಕೊಂಡು ಹೋದರು. ಈಗ ಇಲ್ಲಿ ನಾವು ಗಮನಿಸಿದ್ರೆ ಇನ್ನೊಬ್ಬರ ಫೋರ್ಸ್, ಇನ್ನೊಬ್ಬರ ಒತ್ತಾಯದ ನಿಮಿತ್ತವಾಗಿ. ಆದ್ರೆ ನಾವಲ್ಲಿ ನೋಡುವಾಗ ಅವನಿಗೆ ಒಳ್ಳೇದಾಯ್ತಲ್ಲ, ಯೋಸೇಫನಿಗೆ ಒಳ್ಳೇದಾಯ್ತಲ್ಲ. ಯಾಕಂತಂದ್ರೆ ಅವನ ಸ್ವಾಯಿಚ್ಛೆ ಆಗಿರಲಿಲ್ಲ. ಅವರು ಅಲ್ಲಿ ಹೋಗಿ ಒಬ್ಬ 44 ಎನ್ನುವಂತ ಒಬ್ಬ ವ್ಯಕ್ತಿಯಲ್ಲಿ ದಾಸತ್ವ ಮಾಡೋದಕ್ಕೆ ಅಲ್ಲಿ ಕೂಡ ದೇವರ ಉನ್ನತಿಗೆ ತಂದರು. ತದನಂತರ ಆಕೆ ಹೆಂಡತಿ ವಿನಾಕಾರಣವಾಗಿ ಆಕೆಯ ಒಂದು ಇಚ್ಛೆಯನ್ನ ತೀರಿದ, ಲೋಕದ ಇಚ್ಛೆಯನ್ನ, ದೇಹದ ಇಚ್ಛೆಯನ್ನ ತೀರಿಸೋದಕ್ಕೋಸ್ಕರ ಆತನ ಮೇಲೆ ಆರೋಪ ಹೊರಿಸಿ ತನ್ನ ಗಂಡನ ಮುಖಾಂತರ ಯೋಸೇಫನನ್ನ ಜೈಲಿಗೆ ಹಾಕರು. ಯೋಸೇಫ, ನನ್ನ ಕತೆ ಮುಗಿಯಿತು, ನಾನಿಲ್ಲಿ ಐಗುಪ್ತದಲ್ಲಿ ಸಾಯ್ಬೇಕು ಅನ್ನೋ ರೀತಿ. ಯಾಕಂತಂದ್ರೆ ಬೇರೆ ದೇಶಕ್ಕೆ ಹೋಗಿ ದಾಸನಾಗಿ, ಗುಲಾಮನಾಗಿ ಒಂದು ಕಡೆ ಜೈಲಿಗೆ ಸೇರಿದ್ರೆ ಯಾವುದೇ ಕಾರಣ ಹೊರಗಡೆ ಬರುವ ಪರಿಸ್ಥಿತಿ ಇಲ್ಲ. ಅವನು ಅಲ್ಲೇ ಸಾಯ್ಬೇಕು, ಅಲ್ಲೇ ಸಮಾಧಿ ಆಗಬೇಕು. ಆದ್ರೆ ಕರ್ತನ ಏನ್ ಮಾಡಿದ? ಆ ಜೈಲರ್ ಮಧ್ಯದಲ್ಲಿ ಅವನನ್ನ ಉನ್ನತ ಅಧಿಕಾರಿ, ಉನ್ನತ ಸ್ಥಾನಕ್ಕೆ ತಂದ. ಆದ ನಂತರ ನೋಡುವಾಗ ಆ ಜೈಲಿನಿಂದ ಹೊರಗಡೆ ಬರೋದಕ್ಕೆ ಅವಕಾಶನೇ ಇಲ್ಲ. ಸಾಯವರೆಗೂ ಆ ಒಂದು ಏನು ಆ ಒಂದು ಜವಾಬ್ದಾರಿಯಲ್ಲಿ ಅವನು ನಡೆಸ್ಕೊಂಡು ಹೋಗ್ಬೇಕಾಗಿತ್ತು. ಆ ಜೈಲರ್ ಅಲ್ಲಿ ಒಂದು ಮುಖ್ಯ ಅಧಿಕಾರಿಯಾಗಿ ನಡೆಸ್ಕೊಂಡು ಹೋಗ್ಬೇಕಾಗಿತ್ತು. ಆದ್ರೆ ಕರ್ತನ ಏನ್ ಮಾಡಿದನು? ಆತನನ್ನ ಇಂದಿನ ರಾತ್ರಿ ಎಲ್ಲಿ ಮಲಗಿದ್ದಾನೆ? ಅದನ್ನು ಜೈಲಲ್ಲಿ, ಕಾರಾಗೃಹದಲ್ಲಿ ಮಲಗಿದ್ದಾನೆ. ಮಾರನೇ ದಿವಸ ಅರಮನೆಯಲ್ಲಿ ಫರೋನ ಮುಂದೆ ನಿಲ್ಲುವಂತೆ ಕರ್ತನು ಮಾಡಿದ್ದಾನೆ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ನೋಡ್ರಿ, ಒಂದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ನಮ್ಮ ಜೀವಿತದಲ್ಲಿ ನಮ್ಮನ್ನು ಒತ್ತಾಯಪೂರ್ವಕವಾಗಿ ಅಥವಾ ಮರಳುಗೊಳಿಸಿ ಯಾರು ದೇವರ ಭಯವಿಲ್ಲದ ಸ್ಥಳಕ್ಕೆ ತೆಗೆದುಕೊಂಡು ಹೋದ್ರೆ, ಒಂದನ್ನು ನಾವು ಮುಗ್ಧರಾಗಿದ್ದೇವೆ, ನಾವು ಇನ್ನೋಸೆನ್ಸ್ಗಳಾಗಿದ್ದೇವೆ, ನಾವು ಗೊತ್ತಿಲ್ಲದೆ ಹೋಗಿದ್ದೇವೆ. ಕರ್ತನು ನಮ್ಮನ್ನ ಕಾಯುವಾತನಾಗಿದ್ದಾನೆ. ಹಲ್ಲೆಲೂಯಾ. ಆಗ ಮಾತ್ರವೇ ಕರ್ತನು ನಮ್ಮನ್ನ. ದಾನಿಯೇಲನನ್ನು ನೋಡುವಾಗ ಅವರು
ಈ ನೆಬೂಕದ್ನೆಚ್ಚರನು ಸಂಪೂರ್ಣವಾಗಿ ಆ ಒಂದು ಇಸ್ರೇಲ್ ದೇಶವನ್ನ, ಆಲಯವನ್ನ ಎಲ್ಲವನ್ನ ಸುಟ್ಟು ಹಾಕಿ ಅಲ್ಲಿರುವಂತಹ ಒಳ್ಳೆ ಒಳ್ಳೆ ಜ್ಞಾನಿಗಳನ್ನ ತನ್ನ ದೇಶಕ್ಕೆ ತೆಗೆದುಕೊಂಡು ಹೋಗ್ತಾನೆ. ದಾನಿಯೇಲನ ಜೀವಿತ ನೋಡುವಾಗ ಆತನು ಯಾವ್ದಾದ್ರು ದೇಶದ ವಿರುದ್ಧವಾಗಿ, ದೇವರ ವಿರುದ್ಧವಾಗಿ ಪಾಪ ಮಾಡಿದ್ದಾನೆ ಅಂತ ಅನ್ಸುತ್ತೆ ನಮಗೆ. ಪಾಪ ಮಾಡಿದವರಿಗೋಸ್ಕರ ಪ್ರಾರ್ಥನೆ ಮಾಡಿದ ಆತನು ದಾನಿಯೇಲನಾಗಿದ್ದನು. ಯವನ ಕಾಲದಲ್ಲಿ ಕೂಡ ಆ ಒಂದು ಇನ್ನೊಂದು ದೇಶದಲ್ಲಿ ಇರೋದಾದ್ರೂ ಕೂಡ ಆ ರಾಜನು ಕೊಟ್ಟಂತ ಆ ಒಂದು ದೇಶದ ಆಹಾರವನ್ನ ಆತನು ದೇವರಿಗೋಸ್ಕರ ಮುಟ್ಟದೆ ಅದನ್ನು ಪರಿಶುದ್ಧನಾಗಿ ಜೀವಿಸ್ತಾನೆ ಎಂದು ನಾವು ನೋಡ್ತೇವೆ. ಆದ್ರೆ ಆಹಾರವನ್ನು ಸೇವಿಸೇ ಹೋದ್ರು ಕೂಡ ಕರ್ತನು ಅವರಿಗೆ ವಿಶೇಷವಾದ ಆರೋಗ್ಯ ಕೊಟ್ಟನೆ ಎಂದು ನಾವು ನೋಡ್ತೇವೆ. ಅಲ್ಲೆಲ್ಲ ಎಲ್ಲರಿಗಿಂತ ಅವ್ರು ಏನಾಗಿದ್ರಂತೆ, ದಷ್ಟಪುಷ್ಟರಾಗಿದ್ರಂತೆ, ಆರೋಗ್ಯವಾಗಿ ಕಾಣ್ತಾ ಇದ್ರಂತೆ. ಆ ರೀತಿಯಲ್ಲಿ ಕರ್ತನು ಮಾಡಿದನು. ಮುಂದೆ ನೋಡುವಾಗ ಆತನನ್ನ ಒಂದು ಸ್ಥಾನದಿಂದ ಇನ್ನೊಂದು ಸ್ಥಾನ, ಇನ್ನೊಂದು ಸ್ಥಾನದಿಂದ ಇನ್ನೊಂದು ಸ್ಥಾನ, ರಾಜನು ಬದಲಾವಣೆ ಆದರೂ ಕೂಡ ಆತನಿಗೆ ಯಾವುದೇ ಕುಂದು ಕೊರತೆಗಳಾಗದೆ ಕರ್ತನು ನಡೆಸಿದನೆಂದು ನೋಡ್ತೇವೆ. ಅದೇ ರೀತಿ ಪ್ರಾರ್ಥನೆ ಮಾಡುವ ವಿಚಾರ ನೋಡುವಾಗ ಆತನ ಕೋಣೆಯಲ್ಲಿ ಆತನು ಹೋಗಿ 3 ಆವರ್ತಿ ಆತನ ಪ್ರಾರ್ಥನೆ ಮಾಡುತ್ತಿದ್ದನು. ಯೆರೂಸಲೇಮಿನ ಕಡೆಗೆ ಪ್ರಾರ್ಥನೆ, ಅದರ ಪ್ರಾರ್ಥನೆಗೆ ಕುತ್ತು ಬಂದಾಗಲೂ ಕೂಡ, ಪ್ರಾರ್ಥನೆಗೆ ತಡೆ ಬಂದಾಗಲೂ ಕೂಡ ಅದನ್ನೇನ್ ಮಾಡ್ತಾ ಇದ್ದಾನೆ, ಆವಾಗಲೂ ಕೂಡ ಪ್ರಾರ್ಥನೆ ಮಾಡ್ತಾನೆ. ಆತನನ್ನ ಸಿಂಹದ ಗವಿಯಲ್ಲಿ ಹಾಕಿದ್ರು ಕೂಡ ದಾನಿಯೇಲನನ್ನ ಕರ್ತನಲ್ಲಿ ಕಾದನೆಂದು ನಾವು ನೋಡ್ತೇವೆ. ಹಲ್ಲೆಲೂಯಾ. ಕರ್ತನ ಹಸ್ತ ಆ ಒಂದು ದೇವರ ಭಯವಿಲ್ಲದಂತ ಸ್ಥಳವಾದ ಬಾಬೆಲ್ನಲ್ಲಿ ನಡೆಸಿದೆ ಎಂದು ನೋಡ್ತೇವೆ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಯಾವಾಗ ಈಗ ನೋಡ್ರಿ, ನಾವು ಕರ್ತನ ಚಿತ್ತ ಇರುವಂತಹ ಜಾಗದಲ್ಲಿ ನಾವಿಲ್ಲ, ಅದಕ್ಕೆಲ್ಲದಕ್ಕೂ ಸಪೋರ್ಟ್ ಮಾಡುವಂತ ಜಾಗದಲ್ಲಿ ನಾವಿಲ್ಲ. ಆದ್ರೂ ಕೂಡ ಕರ್ತನ ನಮಗೆ ಸಹಾಯ ಮಾಡ್ತಾ ಇದ್ದಾನೆ. ಯಾಕೆ ಅಂತಂದ್ರೆ ನಾವು ಇಲ್ಲೇ ಇರಬೇಕಾದ ಪರಿಸ್ಥಿತಿ ಇದೆ, ಇಲ್ಲೇ ಜೀವನ ಮಾಡ್ಬೇಕನ್ನ ಪರಿಸ್ಥಿತಿ ಇದೆ. ಕೆಲವರು ದೇವರ ಭಯವಿಲ್ಲದ ವ್ಯಕ್ತಿಯ ಒಂದು ಹೆಂಡತಿಯಾಗಿಯೂ ಗಂಡನಾಗಿಯೂ ಜೀವಿಸ್ತಾ ಇದ್ದಾರೆ. ದೇವರಿಗೆ ಆ ಸಮಯದಲ್ಲಿ ಏನೋ ಲೋಕದಲ್ಲಿ ರಕ್ಷಣೆಗೆ ಬರುವುದಕ್ಕಿಂತ ಮುಂಚೆ ನಡೆದೋಗಿದ್ದನ್ನ ಕರ್ತನ ಏನ್ ಮಾಡ್ತಾ ಇದ್ದಾನೆ, ರಿನ್ಯೂ ಮಾಡ್ತಾ ಇದ್ದಾನೆ. ಹಲ್ಲೆಲೂಯಾ. ಪುನರ್ಸ್ಥಾಪಿಸುವುದಕ್ಕೆ ಬಯಸ್ತಾ ಇದ್ದಾನೆ, ಅವರನ್ನ ಪುನರುಜ್ಜೀವಿಸುವುದಕ್ಕೆ ಬಯಸ್ತಾ ಇದ್ದಾನೆ, ಅವರನ್ನ ಮತ್ತೆ ತನ್ನ ಒಂದು ಕುಟುಂಬಕ್ಕೆ ಸೇರಿಸುವುದಕ್ಕೆ ಆತನು ಬಯಸುವಾಗ ಅದನ್ನೇನ್ ಮಾಡ್ತಾ ಇದ್ದಾನೆ, ರಕ್ಷಿಸಿ ಕಾಪಾಡ್ತಾ ಇದ್ದಾನೆ. ಹಲ್ಲೆಲೂಯಾ. ಆದ್ರೆ ದೇವರ ಜ್ಞಾನ ತಿಳಿದು ನಾವು ದೇವರ ಇಷ್ಟವಿಲ್ಲದ ವ್ಯಕ್ತಿಯ ಜೊತೆ ನಾವು ನಮ್ಮ ಕನೆಕ್ಷನ್ ಬೆಳೆಸೋದಾದ್ರೆ, ನಮ್ಮ ಸ್ವ ಇಚ್ಛೆಯಿಂದ ಆ ಕಾರ್ಯ ನಡೆಯೋದಾದ್ರೆ ಅದಕ್ಕೆ ದೇವರ ಕಾಯುವಿಕೆ ಇರುತ್ತೆ, ಕಾವಲಿರುತ್ತೆ, ದೇವರ ಕಾವಲಿರುತ್ತೆ. ಅದನ್ನು ನಾವು ಮನಸ್ಸಿನಲ್ಲಿ ಇಟ್ಕೊಳ್ಬೇಕು. ಅವ್ರು ಹಂಗ್ ಮಾಡಿದ್ರು, ಅವ್ರ ಜೀವಿತದಲ್ಲಿ ಹಂಗ್ ಮಾಡಿದ್ರು, ಇವ್ರ ಜೀವಿತದಲ್ಲಿ ಹಿಂಗ್ ಮಾಡಿದ್ರು, ಏನೂ ಆಗ್ಲಿಲ್ಲ, ಅಥವಾ ಏನು ಅನ್ಲಿಲ್ಲ, ಯಾರು ಸೇವಕರು ಏನು ಅನ್ಲಿಲ್ಲ ಅನ್ಕೊಂಡು ನಾವು ಅಂದುಕೊಳ್ತೇವೆ. ಸೇವರಂದ್ರೆ ಏನು ಕೇಳುವಂತ ಪರಿಸ್ಥಿತಿ ಅವರಿಲ್ಲ. ದೇವರು ಕೂಡ ಅಂದ್ರೆ ಕೇಳುವಂತ ಪರಿಸ್ಥಿತಿಯಲ್ಲಿ ಇಲ್ಲ, ಅಥವಾ ದೇವರಿಗೋಸ್ಕರ ನಾನು ನಿಲ್ಲುತ್ತೀನಿ ಅನ್ನುವಂತ ಧೈರ್ಯ, ನಂಬಿಕೆ, ಆ ಸ್ಥಿರತೆ ಅವರಲ್ಲಿ ಇಲ್ಲ. ಅದಕ್ಕೋಸ್ಕರ ಏನಾಗಿದೆ, ದೇವರ ಭಯ ಇಲ್ಲದ ವ್ಯಕ್ತಿಗಳ ಜೊತೆ ದೇವರ ಭಯವಿಲ್ಲದ ಸ್ಥಳದಲ್ಲಿ ಅವರು ಜೀವಿಸುವುದಕ್ಕೆ ನಿರ್ಧಾರ ಮಾಡಿ ಮುಂದೆ ಹೋಗಿದ್ದಾರೆ. ಆದ್ರೆ ಒಂದಲ್ಲ ಒಂದು ದಿವಸ ಯಾಕೋಬನು ಕೂಡ ಓಡದ 20 ವರ್ಷಗಳ ಕಾಲ ತನ್ನ ಜೀವಿತದಲ್ಲಿ ಏನೋ ಒಂದು ಸಂಪಾದನೆ ಮಾಡ್ತೀನಿ, ಏನೋ ಒಂದು ಸಾಧನೆ ಮಾಡ್ತೀನಿ ಅಂತ ಹೋದ. ಕೊನೆಗೆ ದೇವರೇ ಹೇಳಿದ್ರು, ಇನ್ನೆಲ್ಲೋಗ್ಬೇಕು, ಮತ್ತೆ ತಿರುಗಿ ನಿನ್ನ ಪಿತೃಗಳ ದೇಶಕ್ಕೆ ಹೋಗ್ಬೇಕು. ಹಲ್ಲೆಲೂಯಾ. ಅದು ಯಾವಾಗ ಯಾರನ್ನ ಪಿತೃಗಳ ದೇಶಕ್ಕೆ ಮತ್ತೆ ನೀನು ತಿರುಗಿ ಹೋಗಬೇಕಂತ ಕರೀತಾರ ನಮಗೆ ಗೊತ್ತಿಲ್ಲ. ಈ ತಿರುಗಿ ಹೋಗೋದು ಇದೆ ಆಕ್ಚುಲಿ ಒಂದು ಸಂದೇಶ ಆಗಿದೆ. ಮುಂದಿನ ದಿವಸದಲ್ಲಿ ನೋಡೋಣ. ಇದು ಮತ್ತೆ ತಿರುಗಿ ಹೋಗೋದಿದೆಯಲ್ಲ, ಬಹಳ ದೂರ ಹೋಗಿರ್ತೀವಿ. ಎಲ್ಲ ನಾವ್ ನೋಡ್ರಿ, ಬಹಳ ಎಷ್ಟು ದೂರ ಹೋಗಿದೀವಿ ಅಂತಂದ್ರೆ 13 ಮಕ್ಕಳೇ ಹುಟ್ಟುಬಿಟ್ಟಿದ್ದಾರೆ. ಯಾಕಂದ್ರೆ ಎಷ್ಟು ದೂರ ಹೋಗಿದ್ದೀನಿ. ಒಬ್ಬನೇ ಹೋದವನು ದೇಶಕ್ಕೆ ಆ 20 ವರ್ಷದಲ್ಲಿ 2 ಹೆಂಡತಿಯರು 13 ಮಕ್ಕಳು ಹುಟ್ಟಿದ್ದಾರೆ. ರಿಟರ್ನ್ ಬರುವಾಗ ಅವ್ರ ಜೊತೆ ಎಲ್ಲ ಅವನು ರಿಟರ್ನ್ ಬರ್ತಾನೆ. ಒಂದು ಮಗುವನ್ನ ಸಂಭಾಲಿಸೋದು ಕಷ್ಟ ಅಂತ ಅನ್ಕೊಂಡು ಸ್ತ್ರೀಯರು ಹೇಳ್ತಾರೆ, ಪುರುಷರು ಹೇಳ್ತಾರೆ ಈಗಿನ ದಿನಮಾನದಲ್ಲಿ. ಆದ್ರೆ 13 ಮಕ್ಕಳನ್ನ ಅವನು ತಿರುಗಿ ಅವನು ಮತ್ತೆ ದೇಶಕ್ಕೆ ಬರ್ತಾ ಇದ್ದಾನೆ. ಆದ್ರೆ ದೇವರು ಅವನನ್ನು ಆಶೀರ್ವಾದ ಮಾಡಿದ್ರು. ಯಾಕೆಂತಂದ್ರೆ ಅವನು ನೋಡ್ಬೇಕಲ್ಲ, ದೇವರನ್ನ ಹಿಂಬಾಲಿಸಿ ಹೋದ, ದೇವರ ವಾಗ್ದಾನವನ್ನು ಹಿಡ್ಕೊಂಡು ಹೋದಂತ ಯಾಕೋಬನಿಗೆ ಏನಾಯ್ತು ಅನ್ನೋದನ್ನ ಏಸಾವ ನೋಡ್ಬೇಕಲ್ಲ ಅಂತ ದೇವರ ಆಶೀರ್ವಾದ ಮಾಡಿದ್ರೆ. ಆದ್ರೆ ಎಬ್ಬೋ ಕೊಳೆಯ ಬಳಿ ಬರುವಾಗ ಯಾಕೋಬನಿಗೆ ಒಂದು ಅನುಭವ ಆಗ್ತಾ ಇದೆ.
ಏನೇ ಇದ್ರು ನಾನು ಶೂನ್ಯವಾಗಿದ್ದೇನೆ. ಏನೇ ಇದ್ರೂ ನಾನು ಶೂನ್ಯವಾಗಿದ್ದೇನೆ. ಯಾಕೆಂತಂದ್ರೆ 20 ವರ್ಷಗಳ ಕಾಲ ನಾನು ಯಾವುದರ ಹಿಂದೆ ಓಡದೆ ನಾನು ಸ್ವಾಸ್ಥ್ಯವನ್ನ, ಈ ಲೋಕದ ಸ್ವಾಸ್ಥ್ಯವನ್ನ, ಈ ಲೋಕದ ಒಂದು ಹುಡುಗಿಯನ್ನ ಮದುವೆ ಆಗೋದಕ್ಕೋಸ್ಕರ ಓಡಾಡಿದೆ. ಅದಕ್ಕೋಸ್ಕರವಾಗಿ ಗುಲಾಮನಾಗಿ ಕೆಲಸ ಮಾಡಿದೆ. ಅದಕ್ಕೋಸ್ಕರವಾಗಿ ಅಷ್ಟು ಕಷ್ಟಪಟ್ಟೆ, ವೇದನೆ ಪಟ್ಟೆ. ಆದ್ರೆ ಕರ್ತನು ಈಗ ಹೇಳ್ತಾ ಇದ್ದಾನೆ, ಇದಲ್ಲ ನಿನ್ನ ಜೀವನ, ಇದಕ್ಕೆಲ್ಲ ನಾನು ನಿನ್ನ ಕರೆದಿದ್ದು, ಇದಕ್ಕೆಲ್ಲ ನಾನು ನಿನ್ನನ್ನು ಸ್ಥಾಪಿಸಿದ್ದು, ಇದಕ್ಕೆಲ್ಲ ನಾನು ನಿನ್ನ ಮೇಲೆ ಯೋಜನೆ ಇಟ್ಟಿದ್ದು, ನಿನ್ನನ್ನು ಜನಾಂಗಗಳಿಗೋಸ್ಕರ ಆಶೀರ್ವಾದವೇ ಮಾಡೋದಕ್ಕೋಸ್ಕರ ನಾನು ಆರಿಸಲ್ಬಿಟ್ಟಿದ್ದೇನೆ. ಈಗ ಈ ದೇವರ ಭಯ ಇಲ್ಲದ ಸ್ಥಳದಲ್ಲಿ ನೀನು ನಿಲ್ಲು ಕೂಡು, ಒಂದು ಕ್ಷಣ ಹೊರಡು ಅಂತ ಅನ್ಕೊಂಡು ಹೇಳಿದಾಗಲೇ ಯಾಕೋಬನ ಹಿಂದೆ ತಿರುಗಿ ಬರ್ತಾನೆ. ಇವತ್ತಿನ ದಿವಸ ನಾವು ಅರ್ಥ ಮಾಡಿಕೊಳ್ಬೇಕು ಪ್ರಿಯರೇ, ಇನ್ನೊಬ್ಬರ ಒತ್ತಾಯದಿಂದ ಹೋದಂತವರಿಗೆ ದೇವರು ಏನೋ ಒಂದು ರೀತಿಯಲ್ಲಿ ಕಾಪಾಡ್ತಾರೆ. ಆದರೆ ಎಲ್ಲಾ ಅಂದ್ರೆ ಸ್ವ ಇಚ್ಛೆಯಿಂದ ನಾವು ಹೋದ್ರೆ ದೇವರು ಕಾಪಾಡ್ತಾರೆ ಅಂತ ಅನ್ಕೊಂಡು ದೇವರ ಮೇಲೆ ಎತ್ತಾಕ್ಬಿಟ್ಟು ನಾವು ಸುಮ್ಮನೆ ಕೂರೋದಕ್ಕೆ ಸಾಧ್ಯ. ಅದು ನಿನ್ನೆ ದಿವಸ ಕಲ್ತ್ಕೊಂಡು ಮೂರನೇದಾಗಿ ನೋಡುವಾಗ ನೆಹೆಮೀಯ ಕೂಡ ಎಲ್ಲಿದ್ದ? ಆದ್ರೆ ಎಲ್ಲಿ ಕೆಲಸ ಮಾಡ್ತಾ ಇದ್ದ? ಬೇರೆ ದೇಶದಲ್ಲಿ, ಅನ್ಯ ದೇಶದಲ್ಲಿ ಒಬ್ಬ ರಾಜನ ಕೆಳಗೆ ಬಾಣವನ್ನ ಅವರಿಗೆ ಸಲವಂತ ಒಂದು ಕೆಲಸವನ್ನ ಅವ್ನು ಮಾಡ್ತಾ ಇದ್ದಾರೆ. ಆದ್ರೆ ಕರ್ತನೆ ಏನ್ ಮಾಡಿದ್ರು ಹೇಳಿ? ಅದನ್ನ ಮತ್ತೆ ತನ್ನ ದೇಶಕ್ಕೆ ಆ ರಾಜನ ವಿದ್ ಪರ್ಮಿಷನ್ ಕಳಿಸಿದ್ರು. ಇವತ್ತಿನ ದಿವಸ ನಮ್ಮ ಇದು ಮೇಲಿರುವಂತ ಅಧಿಕಾರಿ ಅವನು ದೇವ ಭಯ ಇಲ್ಲದವನೇ ಇರಬಹುದು. ಆದ್ರೆ ಒಂದನ್ನು ತಿಳಿದುಕೊಂಡು ನಾವು ಕರ್ತನ ಚಿತ್ತದ ಪ್ರಕಾರವಾಗಿ ದೇವ ಭಯ ಇಲ್ಲದ ಸ್ಥಳದಲ್ಲಿ ಇದ್ರೂ ಕರ್ತನೆ ಪರಿಸ್ಥಿತಿಗೆ ಅನುಗುಣವಾಗಿ ನಾನು ಈ ಸ್ಥಿತಿಯಲ್ಲಿದ್ದೇನೆ, ನನ್ನನ್ನು ನೀನು ಕಾಪಾಡಿ ನಡೆಸೋದಕ್ಕೆ ಕೇಳೋದಾದ್ರೆ ಅವರ ಕೆಳಗಡೆ ನಮ್ಮನ್ನ ಮೇಲೆ ಕೆತ್ತುವಾದ ಹಲ್ಲೆಲೂಯ. ನೆಹೆಮೀಯನನ್ನ ಮೇಲೆ ಕೆತ್ತುವ ರೀತಿಯಲ್ಲಿ. ಯಾಕಂದ್ರೆ ನೆಹೆಮೀಯನ ಮಾತು ರಾಜ ಕೇಳಬೇಕಾದದಲ್ಲ, ರಾಜನ ಮಾತು ನೆಹೆಮೀಯ ಕೇಳಬೇಕಾದಂತ ಇದ್ದಿದ್ದು. ಅದು ಕೂಡ ಅವನ ಅನ್ಯ ದೇಶದಲ್ಲಿದ್ದಾನೆ. ಇವತ್ತಿನ ದಿವಸ ನಮ್ಮ ಮಾತು ಯಾರು ಗಣನೆಗೆ ತಗೋತಿಲ್ಲ. ಯಾವ ಬಾಸ್ ಕೂಡ, ಯಾವ ಅಧಿಕಾರಿ ಕೂಡ ಇವು ಆಲೋಚನೆ ಚೆನ್ನಾಗಿದೆ ಅಂತ ಅನ್ಕೊಂಡು ಪರಿಗಣಿಸ್ತಿಲ್ಲ ಅಂತಂದ್ರೆ ದೇವರ ಕಾರ್ಯ ಅಲ್ಲಿ ನಡೀತಿಲ್ಲ ಅಂತ. ನಾವು ಆ ಸ್ಥಳದಲ್ಲಿಯೂ ಕೂಡ ನ್ಯಾಯವಾಗಿ ನಡೆದುಕೊಳ್ಳುವುದಾದ್ರೆ, ಯಾರೋ ಬಾಸ್ ನೋಡ್ತಾರೆ ಅಂತಲ್ಲ, ನಮ್ಮ ಸಹೋದ್ಯೋಗಿ ನೋಡ್ತಾನೆ ಅಂತಲ್ಲ, ದೇವರು ನೋಡ್ತಾರೆ ಅಂತ ಅನ್ಕೊಂಡು ನಾವು ನ್ಯಾಯವಾಗಿ ನಡೆದುಕೊಳ್ಳುವುದಾದ್ರೆ, ನಂಬಿಗಸ್ತರಾಗಿ ನಾವು ನಮ್ಮ ಯಜಮಾನರಿಗೆ, ನಾವು ವಾಕ್ಯದಲ್ಲಿ ನೋಡ್ತಾ ಇದ್ದೇವೆ, ಅನ್ಯಾಯಗಾರರಾದ ಯಜಮಾನ ನಿಮ್ಮ ಮೇಲಿದ್ರು ಕೂಡ ಅವ್ರಿಗೆ ಏನಾಗ್ಬೇಕಂತೆ? ನೀವು ನಂಬಿಗಸ್ತರಾಗಿ ವಿಧೇಯರಾಗಿ ನಡೀರಿ ಅಂತ ಅನ್ಕೊಂಡು ಹೇಳ್ತೀವಿ. ನ್ಯಾಯವಾದದಲ್ಲ, ಸತ್ಯವೇದ ಅನ್ಯಾಯವಾದವರು ಇದ್ರು ಕೂಡ ನಾವು ನ್ಯಾಯವಾಗಿ ನಂಬಿಗಸ್ತರಾಗಿ ನಡೀಬೇಕೆಂದು ಕರ್ತನ ವಾಕ್ಯ ಹೇಳ್ತೇವೆ. ನಾವು ಯಾವಾಗ ನಡೀತೇವೋ ನಮಗೆ ನ್ಯಾಯ ತೀರಿಸುವ ದೇವರು ಅದನ್ನು ಇಳಿದು ಬರುವ ಆತನಾಗಿದೆ. ಹಲ್ಲೆಲೂಯ. ಯಾಕಂದ್ರೆ ಒಂದನ್ನು ತಿಳಿದುಕೊಂಡ್ರೆ, ನಿಮ್ಮ ಬಾಸ್ನ ಮೇಲೆ ಒಬ್ಬ ಬಾಸ್ ಇದ್ದಾನೆ. ಈ ಲೋಕಕ್ಕೆ ಅದನ್ನು ಬಾಸ್ ಆಗಿದ್ದಾನೆ. ಹಲ್ಲೆಲೂಯ. ಈ ಭೂಮಿಯ ಆಕಾಶಗಳಿಗೆ ಅಸ್ತಿವಾರವನ್ನು ಹಾಕಿದಂತ ಕಥಾದಿ ಕರ್ತನಾಗಿದ್ದಾನೆ. ಹಲ್ಲೆಲೂಯ. ಅದನ್ನು ಜಯ ಕೊಡುವ ದೇವರಾಗಿದ್ದಾನೆ. ನಾವು ಪ್ರಾರ್ಥನೆ ಮಾಡುವಾಗ ಏನನ್ನು ಹೇಳ್ತೀವಿ ಬಿಡಿ? ಸುಪ್ರೀಂ ಕೋರ್ಟ್ ಅಲ್ಲಿ ಕೇಸ್ ಇದ್ರು ಕೂಡ ಕರ್ತನೆ ನೀನು ನ್ಯಾಯಾಧಿಪತಿಯಾಗಿ ಅಲ್ಲಿ ಇಳಿದು ಬರಬೇಕು, ನೀನು ನ್ಯಾಯವನ್ನೇ ನಮಗೆ ತೀರಿಸಬೇಕಂತ ಹೇಳ್ತೀವಿ. ಹಲ್ಲೆಲೂಯ. ಜಡ್ಜ್ಮೆಂಟ್ ಸೀಟ್ ಅಲ್ಲಿ ಯಾರಾದ್ರೂ ಕೂತ್ಕೊಳ್ಳಿ ಇರ್ಲಿ, ಆದ್ರೆ ನ್ಯಾಯವನ್ನ ತೀರಿಸುವವರು ನಮ್ಮ ದೇವರಾಗಿದೆ. ಹಲ್ಲೆಲೂಯ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಎಜ್ರನನ್ನು ನೋಡುವಾಗಲೂ ಅಷ್ಟೇ, ಎಜ್ರನ ಆಲಯವನ್ನು ಕಟ್ಟುವುದಕ್ಕೆ ಆ ರಾಜನು ಕಳಿಸ್ತಾನೆ. ಆ ರಾಜನಿಗೂ ಇಸ್ರೇಲ್ ದೇಶಕ್ಕೂ ಏನ್ ಸಂಬಂಧ? ಇಸ್ರೇಲ್ ದೇಶ ಆ ರಾಜ್ಯದ ವಿರೋಧಿ ಆಗಿದ್ದಾನೆ. ಆದರೂ ಕೂಡ ಆ ರಾಜನ ಎಜ್ರನನ್ನ ಮತ್ತು ಕೆಲವು ಜನರನ್ನ ಆಲಯವನ್ನ ಕಟ್ಟುವುದಕ್ಕೆ ಕಳಿಸ್ತಾರೆ. ಎಜ್ರ ಹೋಗಿದ್ದಲ್ಲಿ ಹಾಗೆ ಆ ಯಾವ ಒಂದು ಸ್ಥಿತಿಯಲ್ಲಿ ಹೋದ ಇನ್ನೊಬ್ಬರ ಒತ್ತಾಯದಿಂದ, ಯಾಕೆಂದ್ರೆ ದೇಶ ಬೇರೆ ರಾಜ್ಯದಿಂದ ಆಕ್ರಮಿಸಿಕೊಳ್ತು. ಅದರ ನಿಮಿತ್ತವಾಗಿ ಆ ಜನರ ಒಟ್ಟಿಗೆ ಎಜ್ರನು ಕೂಡ ಪರದೇಶಿಯಾಗಿ ಇನ್ನೊಬ್ಬ ದೇಶಕ್ಕೆ ಹೋಗ್ತಾ ಇದ್ದಾನೆ, ಗುಲಾಮನಾಗಿ ಹೋಗ್ತಾ ಇದ್ದಾನೆ. ಆ ಗುಲಾಮನಾಗಿ ಹೋದರೂ ಕೂಡ ಅಲ್ಲಿ ದೇವರು ಆ ಕರ್ತನ ಮಹಿಮೆ ಹಿಡಿದ ನಿಮಿತ್ತವಾಗಿ ಮತ್ತೆ ತಿರುಗಿ ಆ ಸ್ಥಳದಿಂದ ತನ್ನ ಸ್ವರಾಜ್ಯಕ್ಕೆ, ತನ್ನ ಸ್ವಂತ ಮನೆಗೆ ಬರುವಂತೆ ಕರ್ತನು ಮಾಡಿದ ಆತನಾಗಿದ್ದಾನೆ. ಹಲ್ಲೆಲೂಯ. ಇವತ್ತಿನ ದಿವಸ ಪ್ರಿಯರೇ, ಇನ್ನೊಬ್ಬರ ಒತ್ತಾಯದಿಂದ ಒಂದು ವೇಳೆ ಯಾರಾದ್ರೂ ಇರೋದಾದ್ರೆ ಕರ್ತನ ಸಹಾಯವಿರುತ್ತದೆ. ಆದ್ರೆ ಸ್ವ ಇಚ್ಛೆಯಿಂದ ನಮಗೆ ಬೇಕಾದ ರೀತಿಯಲ್ಲಿ, ನಮಗೆ ಬೇಕಾದ ಸ್ಥಳದಲ್ಲಿ ನಾವು ದೇವರ ಮಹಿಮೆ ಇಳಿಬೇಕು ಅಂತ ಕೇಳಿದ್ರೆ ದೇವರು ಆ ಸ್ಥಳದಲ್ಲಿ ಬರುವುದಕ್ಕೆ ಆತನು ಸಿದ್ಧ ಇಲ್ಲ. ಯಾಕಂದ್ರೆ ಆತನು ಪರಿಶುದ್ಧನಾಗಿದ್ದಾನೆ. ಹಲ್ಲೆಲೂಯ. ಇವರ ವಾಕ್ಯ ಹೇಳ್ತದೆ, ಆದ್ರೆ ಯಾವುದೇ ಕಾರಣಕ್ಕೂ ಪಾಪಕ್ಕೆ ಕಾರಣನಲ್ಲ ಅಂತ ನೋಡ್ತೇವೆ. ನಮ್ಮ ಪರಿಸ್ಥಿತಿ ಏನೇ ಆಗಿರ್ಲಿ,
ಪಾಪಕ್ಕೆ ಆತನ ಯಾವುದೇ ರೀತಿಯಲ್ಲಿ ಕುಮ್ಮಕ್ಕು ಕೊಡೋದಿಲ್ಲ. ಆ ಸ್ಥಿತಿಯಿಂದ ನಿನ್ನನ್ನು ಬಿಡುಗಡೆ ಮಾಡ್ತಾನೆ ಹೊರತು ಆತನ ಯಾವುದಕ್ಕೆ ಕುಮ್ಮಕ್ಕು ಕೊಡೋಣ. ಅವ್ರ ಕಳೆದ ವಾರ ಕೆಲವೊಂದು ಎಕ್ಸಾಂಪಲ್ ನೋಡಿದ್ವಿ. ಭಾರ ವಿಚಾರವಾಗಿ ಒಬ್ಬರು ಪ್ರಾರ್ಥನೆ ಮಾಡಿಸೋದು ಬಂದ್ರು ಅಂತ ಅನ್ಕೊಂಡೆ. ಎಕ್ಸಾಂಪಲ್, ಸೇವಕರ ಬಳಿಗೆ ಪ್ರಾರ್ಥನೆ ಮಾಡ್ರಿ, ಏನಂತ ಪ್ರಾರ್ಥನೆ ಮಾಡ್ಬೇಕು? ಕೆಲವು ಬಿಸ್ನೆಸ್ ವಿಚಾರವಾಗಿ, ಕೆಲವು ಕಾರ್ಯಗಳ ವಿಚಾರವಾಗಿ, ಕೆಲವು ಕಾರ್ಯಗಳನ್ನ ಮಾಡಿ ಬರೋದಕ್ಕೆ ನಾವು ಹೋಗೋ ವಿಚಾರವಾಗಿ, ನಮ್ಮ ಪ್ರಯಾಣದ ವಿಚಾರವಾಗಿ ಸೇವಕರ ಬಳಿಗೆ ನಾವು ಬರ್ತೇವೆ ಅಥವಾ ನಾವು ಪ್ರಾರ್ಥನೆ ಮಾಡ್ತೇವೆ. ದೇವ್ರು ಏನ್ ಮಾಡ್ಬೇಕು ಅಂತ ನಾವು ಬಯಸೋದು? ದೇವ್ರು ಏನ್ ಮಾಡ್ಬೇಕು ಅಂತ ಬಯಸೋದು? ಅಲ್ಲೋಗಿ ಒಳ್ಳೇದ್ ಮಾಡೋದು ನಾವು ಅಲ್ಲೇ ಇರೋದಿಲ್ಲ, ಸಭೆಯಲ್ಲಿ ಇರ್ತೀವಿ, ದೇವ್ರ ವಾಕ್ಯಲ್ಲಿ ಕೇಳ್ತೀವಿ. ದೇವರ ಭಯ ಇಲ್ಲದ ಸ್ಥಳಕ್ಕೆ ಯಾವುದೇ ಕಾರಣಕ್ಕೂ ದೇವರ ಬೆಂಬಲವನ್ನ ಕೊಡಲ್ಲ ಪ್ರಿಯ. ಹಲ್ಲೆಲೂಯಾ. ಆದ್ರೆ ಕೆಲವು ಬಾರಿ ನೋಡುವಾಗ ಕೆಲವು ಸ್ಥಳಕ್ಕೆ ಕೆಲವು ಟೂರ್ಗಳಲ್ಲಿ ಕರ್ಕೊಂಡು ಹೋಗ್ತಾರೆ. ಒತ್ತಾಯ ಪೂರ್ವಕವಾಗಿ ಒಂದು ಸ್ಕೂಲಲ್ಲಿ ಒಂದು ರೂಲ್ಸೇ ಬಂದಿರುತ್ತೆ, ಸರ್ಕ್ಯುಲರ್ ಬಂದ್ಬಿಡುತ್ತೆ, ನೀವು ಹೋಗ್ಲೇಬೇಕು, ನೀವು ಮಾಡ್ಲೇಬೇಕು, ಈ ಸ್ಥಳಗಳಿಗೆ ಹೋಗ್ಲೇಬೇಕು ಅಂತ ಅಂದಾಗ ಸೀಕ್ರೆಟ್ ಬಿಲೀವರ್ಸ್ ಆಗ್ಲಿ ಅಥವಾ ದೇವ ಜನರಾಗ್ಲಿ ಅವರೇನು ಬಹಳ ಒಂದು ಹಿಂಸೆಯಿಂದ ಹೋಗ್ತಾರೆ. ಆದ್ರೆ ದೇವರು ಅಲ್ಲಿ ಯಾವುದೇ ರೀತಿಯಲ್ಲಿ ಕೇಡು ಗಂಡಾಂತರಗಳು ಅವರಿಗೆ ಆಗದಂತೆ ಕರ್ತನು ಕಾಯುವಾತನಾಗಿದ್ದಾನೆ. ನೋಡ್ರಿ, ಒಂದು ದಿವಸ ನನ್ನ ಜೀವಿತದಲ್ಲಿ ಹಾಗೆ ನಡೀತು. ಆ ಒಂದು ಊಟವನ್ನ ನಮ್ಗೆ ಗೊತ್ತಿರ್ಲಿಲ್ಲ, ಆ ಊಟವನ್ನು ಸೇವಿಸ್ಬೇಕು ಸೇವಿಸಬಾರ್ದು ಅಂತ ಗೊತ್ತಿರ್ಲಿಲ್ಲ. ಅದರ ಸೇವಿಸಾಯ್ತು. ಯಾಕಂದ್ರೆ ಕೇಟರರ್ಸ್ ಅದ್ರ ಜೊತೆ ನಾನು ಹೋಗಿದ್ದೆ. ಅದನ್ನು ಸೇವಿಸಬಾರ್ದು ಅಂತ ಗೊತ್ತಿಲ್ಲ. ಯಾವಾಗ ನನಗೆ ಅದನ್ನ ಸೇವಿಸಬಾರ್ದು ಅಂತ ಅನ್ಕೊಂಡು ಸೇವಕರಿಂದ ಇನ್ಸ್ಟ್ರಕ್ಷನ್ ಬಂತೋ, ನನ್ನ ಹೊಟ್ಟೆಯಲ್ಲಿ ಏನಾಯ್ತು ಅಂತಂದ್ರೆ ಏನೋ ಗಲೀಜು ತುಂಬಿಕೊಂಡಿದ್ದೀನಿ. ಬಹಿರ್ದಶೆಯಲ್ಲಿ ಹೋಗೋದನ್ನ ನಾನು ತಿಂದುಬಿಟ್ಟಿದ್ದೀನಿ ಅನ್ನೋ ರೀತಿಯಲ್ಲಿ ನನಗೆ ಫೀಲ್ ಆಗೋದಕ್ಕೆ ಸ್ಟಾರ್ಟ್ ಆಯ್ತು. ಅದು ಹೊಟ್ಟೆಯಿಂದ ಹೊರಗಡೆ ಹೋಗೋ ತನಕ ನನಗೆ ಸಮಾಧಾನ ಆಗಲಿಲ್ಲ. ಇರಿಟೇಷನ್ ಆಗ್ತಾ ಇದೆ, ಒಂಥರ ನನ್ನ ಮೇಲೆ ನನಗೆ ಸಿಟ್ಟು ಬರ್ತಾ ಇದೆ, ನನ್ನ ಮೇಲೆ ನನಗೆ ಕೋಪ ಬರ್ತಿದೆ, ವೈರಾಗ್ಯ ಬರ್ತಾ ಇದೆ. ಏನಕ್ಕೆ ನಾನು ದೇವರ ವಿರುದ್ಧವಾದ ಈ ಕಾರ್ಯವನ್ನು ಮಾಡಿದೆ? ಏನಕ್ಕೆ ನಾನು ಈ ದೇವರ ವಿರುದ್ಧವಾದ ಕಾರ್ಯವನ್ನು ಮಾಡಿದೆ? ತದನಂತರ ಏನಾಯ್ತು ಅಂತಂದ್ರೆ, ಆ ಹೊಟ್ಟೆಯಲ್ಲಿರುವುದನ್ನ ವಿಚಾರಣೆ ಎಲ್ಲವನ್ನು ಹೊರಗಡೆ ಹಾಕೋ ತನಕ ನನಗೆ ಸಮಾಧಾನ. ಕೊನೆಗೆ ಏನ್ ಮಾಡಿದೆ, ಅದನ್ನ ಸಂಪೂರ್ಣ ವಾಮಿಟ್ ಫೋರ್ಸಬಲ್ ಆಗಿ ವಾಮಿಟ್ ಮಾಡೋ ತನಕ ನನಗೆ ಸಮಾಧಾನ ಆಗಲಿಲ್ಲ. ಆದ್ಮೇಲೆ ನಾನು ವಾಮಿಟ್ ಆದ ನಂತರ ನನಗೊಂದು ಸಮಾಧಾನ ಆಯ್ತು. ಏನು ಆ ಗಲೀಜು ಹೊಟ್ಟೆಗೆ ಹೋಯ್ತೋ, ಆ ಯಾವ ಆಹಾರವನ್ನ ನಾನು ಸೇವಿಸಬಾರ್ದಿತ್ತೋ, ನಮಗೆಲ್ಲರೂ ಗೊತ್ತು ಯಾವ ಆಹಾರವನ್ನ ಒಬ್ಬ ವಿಶ್ವಾಸಿ ಸೇವಿಸಬೇಕು ಸೇವಿಸಬಾರದು ಅನ್ನೋದನ್ನು ಗೊತ್ತಿದೆ. ಸೈತನನ ಪಂಥಿ ಯಾವುದು, ದೇವರ ಪಂಥಿ ಯಾವುದು ಅಂತ ನಮಗೆ ಗೊತ್ತಿದೆ. ಅದನ್ನ ಸೇವಿಸುವಾಗ ನಾವು ಬಹಳ ಸುಲಭವಾಗಿ ತೆಗೆದುಕೊಂಡು ಬಿಡ್ತೇವೆ. ನಾನು ತಿಂದುಬಿಟ್ಟೆ, ಪ್ರಾರ್ಥನೆ ಮಾಡ್ರಿ ಅಂತಂದೇವೆ, ನನ್ಗೆ ಏನೂ ಆಗದಂದೆ ಪ್ರಾರ್ಥನೆ ಮಾಡಿದ್ದ. ಆದ್ರೆ ಹೇಗೆ ನಾವು ಗಲೀಜನ ಹೊಟ್ಟೆಯಲ್ಲಿ ಇರಲಿಕ್ಕೆ ಆಗುತ್ತೆ? ಹೇಗೆ ನಾವು ಹೊಟ್ಟೆ ಒಳಗಡೆ ಗಲೀಜನ್ನು ಇಡೋದಕ್ಕೆ ಸಾಧ್ಯ? ಅದು ಇರೋದಕ್ಕೆ ಸಾಧ್ಯನೇ ಇಲ್ಲ. ಆ ರೀತಿಯ ವೈರಾಗ್ಯ ನಿಮ್ಮಲ್ಲಿ ಇರೋದಾದ್ರೆ ಆ ಕ್ಷಣದಲ್ಲಿ ಕರ್ತನು ನಮಗೆ ತಿಳಿಸುವಾದನೆ. ಆ ದಿವಸ ನನ್ನ ರಕ್ಷಣೆಯ ಪ್ರಾರಂಭದ ದಿನ. ಏನ್ ಮಾಡಬೇಕು ಏನ್ ಮಾಡಬಾರ್ದು ಎಡಗೈ ಬಲಗೈ ತಿಳಿದಿರುವಂತ ವ್ಯಕ್ತಿ ಅಂತ ಹೇಳ್ತಾರೆ ನೋಡಿ. ಆ ರೀತಿಯಲ್ಲಿ ನಾನಿದ್ದೆ. ಇನ್ನೂ ಕೂಡ ಸತ್ಯವೇದವನ್ನು ಸಂಪೂರ್ಣವಾಗಿ ಓದಿಲ್ಲ, ಆ ಒಂದು ಪೇಜ್ ಓದಿದ್ದೀನಿ ಇನ್ನು. ಯಾಕಂತಂದ್ರೆ ಸತ್ಯವೇದನ ಇಡೋದಕ್ಕೆ ಜಾಗ ಇಲ್ಲ, ಸತ್ಯವೇದನ ತೆಗೆದುಕೊಂಡದಕ್ಕೆ ಅವಕಾಶ ಇಲ್ಲ. ಯಾವಾಗ ನಾನು ದಿನಾಲು ತೆಗೆದುಕೊಂಡು ಹೋಗಿ ಕಾಲೇಜಲ್ಲಿ ಓದ್ತಾ ಇದ್ನೋ, ಯಾರಿಗೂ ಗೊತ್ತಿರಲಿಲ್ಲ. ಯಾರಿಗೂ ಗೊತ್ತಾಯ್ತು ಗೊತ್ತಾ? ಯಾರು ಬಿಲೀವರ್ ಆಗಿದ್ರು, ಅಂದ್ರೆ ಪ್ರೊಟೆಸ್ಟೆಂಟ್ ಆಗಿದ್ರು, ಅವ್ರಿಗೆ ಗೊತ್ತಾಯ್ತು. ಅವ್ರು ಹೋಗಿ ತಿಳಿಸಿದ್ರು, ಅವನು ಹಿಂಗಿಂಗ್ ಪುಸ್ತಕಗಳನ್ನು ಓದ್ತಾ ಇದ್ದ. ಯಾಕಂದ್ರೆ ಬೇರೆಯವ್ರಿಗೆ ಯಾರಿಗೂ ಆ ಪುಸ್ತಕ ಏನಂತ ಗೊತ್ತಿಲ್ಲ. ಆದರೆ ಆ ದಿವಸಗಳಲ್ಲಿ ಪ್ರಿಯರೇ, ನನ್ನಲ್ಲಿ ಒಂದು ಪ್ರೀತಿನೋ ಏನೋ ನನಗೆ ಗೊತ್ತಿಲ್ಲ. ಅದು ಇದುವರೆಗೂ ಕೂಡ ನನಗೆ ಇನ್ನೂ ಕೂಡ ಅರ್ಥ ಮಾಡೋದಕ್ಕೆ ಸಾಧ್ಯ. ನನ್ನನ್ನು ಸೆಳೆದದ್ದು, ಆದ್ರೆ ಇಲ್ಲಿ ಬಂದ ನಂತರ ಸತ್ಯವೇದ ಓದ ನಂತರ ನನಗೆ ಆಗ್ತದೆ, ನನ್ನನ್ನು ಸೆಳೆದು ಅದು ಕ್ರಿಸ್ತನ ಪ್ರೀತಿಯಾಗಿದೆ. ಹಲ್ಲೆಲೂಯಾ. ನಾವು ಒಂದು ಸ್ಥಳದಿಂದ ಒಂದು ಸ್ಥಳಕ್ಕೆ ಬಂದಿದೀವಲ್ಲ, ಇವತ್ತಿನ ದಿವಸ ನಮ್ಮನ್ನ ಕರೆದವರು ಯಾವ ಮನುಷ್ಯರಿಲ್ಲ. ಒಂದನ್ನು ತಿಳಿದುಕೊಂಡ್ರೆ ಯಾರ ಮೇಲೆ ಬ್ಲೇಮ್ ಮಾಡಂಗಿಲ್ಲ. ನೀನು ನಿಂತಿರುವಂತಹ ಸ್ಥಳದಲ್ಲಿ ಕರ್ತನು ನಿನ್ನನ್ನು ಕರೆದಿದ್ದಾನೆ. ಹಲ್ಲೆಲೂಯಾ. ಈ ಸ್ಥಳಕ್ಕೆ ನಿನ್ನನ್ನು ಕರ್ತನು ಕರೆದುಕೊಂಡು ಬಂದಿದ್ದಾನೆ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಅದಕ್ಕೋಸ್ಕರವಾಗಿ ಒಂದನ್ನು ತಿಳಿದುಕೊಳ್ಳ್ರಿ, ಫೋರ್ಸಬಲ್ ಆಗಿ ಒತ್ತಾಯವಾಗಿ ಯಾವುದಾದ್ರೂ ಸ್ಥಳಕ್ಕೆ ನಿಮ್ಮನ್ನ ಕರೆದುಕೊಂಡು ಹೋಗಿದ್ರೆ ಅಲ್ಲಿ ನಿಮ್ಮನ್ನ ಕಾಪಾಡೋದಕ್ಕೆ. ಆದ್ರೆ
ನಿಮ್ಮ ಮನಸ್ಸಿನ ಆಲೋಚನೆ ವೆರಿ ಇಂಪಾರ್ಟೆಂಟ್. ನಿಮ್ಗೆ ಗೊತ್ತಿರುತ್ತಲ್ಲ ನಾನೇನು ಅಂತ, ನಾವೇನು ಅಂತ ಅನ್ಕೊಂಡು ನಮ್ಗೆ ಗೊತ್ತಿರುತ್ತೆ. ನಾನು ಯಾವ ಡಿಸಿಷನ್ ಎಷ್ಟು ಪರ್ಸೆಂಟ್ ಇಷ್ಟದೊಂದಿಗೆ ನಾನು ತಗೊಂಡ್ಕೊಂಡಿದ್ದೀನಿ ಅಂತ ಅನ್ಕೊಂಡು ನನ್ಗೆ ಗೊತ್ತಿದೆ. ಎಷ್ಟು ಪರ್ಸೆಂಟ್ ಇಷ್ಟದೊಂದಿಗೆ ನಾನು ಹೋಗ್ತಾ ಇದ್ದೀನಿ. ನಾವು ಕೇಳ್ತಾ ಇದ್ದೀವಿ, ಕೆಲವು ಸರಿ ಪ್ರಾರ್ಥನೆ ಮಾಡೋದಕ್ಕೆ ನಾವು ಸೇವಕರ ಮುಂದೆ ಬರ್ತೇವೆ, ಏನು ಮಾಡಕ್ಕಾಗ್ತಾ ಇಲ್ಲ, ಭಯಂಕರ ಒತ್ತಾಯ ಮಾಡ್ತಾ ಇದ್ದಾರೆ ಅನ್ಕೊಂಡು ಹೇಳ್ತಾರೆ. ನಮಗೆ ಮುಖದ ಛಾಯೆ ನೋಡಿದ್ರೆ ಗೊತ್ತಾಗುತ್ತೆ, ಒತ್ತಾಯ ಅಲ್ಲ ಅದು, ಇಷ್ಟ ಇದೆ ಹೋಗ್ತಿರೋದು ಗೊತ್ತಾಗುತ್ತೆ. ಅದನ್ನ ಡೈರೆಕ್ಟ್ ಆಗಿ ಹೇಳಕ್ಕಾಗುತ್ತಾ? ನಿಮ್ ಮುಖ ನೋಡಿದ್ರೆ ಹೇಳುತ್ತೆ ಇಷ್ಟ ಇದೆ ಹೋಗ್ತಿರೋದು ಹೇಳಕ್ಕಾಗುತ್ತೆ. ಮುಖವಾಡಕ್ಕೂ ಮುಖಕ್ಕೂ ಡಿಫ್ರೆನ್ಸ್ ಇದೆ. ಯಾರಿಗೆ ಗೊತ್ತಾಗುತ್ತೆ? ಮುಖನು ನೋಡುವಾಗ, ಮುಖವಾಡ ನೋಡುವಾಗ ಎಷ್ಟು ಜನಕ್ಕೆ ಡಿಫ್ರೆನ್ಸ್ ಗೊತ್ತಾಗುತ್ತೆ? ಅದು ಗೊತ್ತಿರ್ಬೇಕು. ಇಲ್ಲ ಮುಖವಾಡ ಹಾಕೋದು ತುಂಬಾ ಜನ ಇದೆ, ಅವ್ರ ಕ್ಯಾರೆಕ್ಟರ್ ಅಲ್ಲೇ ಇಲ್ಲ, ಅವ್ರು ಬೇರೆ ಬೇರೆ ಕ್ಯಾರೆಕ್ಟರ್ ಅಲ್ಲೇ ಇದು ಮಾಡ್ತಾರೆ. ಅದಕ್ಕೋಸ್ಕರವಾಗಿ ಮುಖವಾಡಕ್ಕೂ ಮುಖಕ್ಕೂ ಡಿಫ್ರೆನ್ಸ್ ನಮಗೆ ಸೇವಕರಿಗೆ ಗೊತ್ತಾದ್ರೂ ಕೂಡ ಕೆಲವು ಬಾರಿ ಅದು ಒತ್ತಾಯ ಅಂತ ಅನ್ಕೊಂಡು ನಮ್ಗೆ ಅನ್ಸೋದಿಲ್ಲ. ನಮ್ಗೇನ ಅನ್ಸೋದೆ ಒಳಗಡೆ, ಇವ್ರಿಗೆ ಓದಕ್ಕೆ ಇಷ್ಟ ಇದೆ, ಸ್ವ-ಇಚ್ಛೆಯಿಂದ ಹೋಗ್ತಾ ಇದ್ದಾರೆ. ಸ್ವ-ಇಚ್ಛೆಯಿಂದ ಹೋದವರ ಗತಿ ನಿನ್ನೆ ಏನಾಯ್ತು ಅಂತ ಅನ್ಕೊಂಡು ನಾವು ನೋಡ್ತಾ ಇದ್ದೇವೆ. ಅದ್ರಲ್ಲಿ ಒಂದು ಗತಿ ಆ ಒಂದು ವ್ಯಕ್ತಿ ಆಗುತ್ತೆ ಅಂತ ಅನ್ಕೊಂಡು ನಮ್ಗೆ ಗೊತ್ತಿದೆ. ಆದ್ರೂ ಪ್ರಾರ್ಥನೆ ಮಾಡುವಾಗ ಕಿವಿಯಲ್ಲಿ ಕೇಳಿಸ್ಕೊಂಡಿರ್ತಾರೆ ಗೊತ್ತಿಲ್ಲ, ನಾವೊಂದು ಪಾಯಿಂಟ್ ಅನ್ನು ಹಾಕಿರ್ತೀವಿ ಅಲ್ಲಿ, ಆ ಪಾಯಿಂಟ್ ಕಿವಿಗೆ ಬೀಳ್ಲಿ ಅಂತ ಅನ್ಕೊಂಡು. ಒಂದು ಹೋಗುವಂತ ಡಿಸಿಷನ್ ಆದ್ರೂ ಬಸ್ಸಲ್ಲಿ ಹೋಗುವಾಗ ಈ ಬಸ್ ಬೇಡ, ಮನೆಗೆ ಬಸ್ ಯಾರು ರಿಟರ್ನ್ ಬರ್ತಾರೆ ಅಂತ ಅನ್ಕೊಂಡು ನಾವು ಪಾಯಿಂಟ್ ಹಾಕಿರ್ತೀವಿ. ಅದು ದೇವರ ಆತ್ಮನೇ ನುಡಿದಿರ್ತಾನೆ. ಆದರೆ ಕೆಲವು ಸರಿ ಅದನ್ನೂ ಕೂಡ ಗಮನಿಸೋದಿಲ್ಲ, ಅದನ್ನೂ ಕೂಡ ಗ್ರಹಿಸೋದಿಲ್ಲ. ಯಾಕಂತಂದ್ರೆ ಅವರು ಆಲ್ರೆಡಿ ಎಲ್ಲಿದ್ದಾರೆ? ಆ ದೇವರ ಭಯವಿಲ್ಲದ ಜಾಗದಲ್ಲಿದ್ದಾರೆ. ಹಲ್ಲೆಲೂಯಾ. ಶರೀರ, ಆತ್ಮ, ಪ್ರಾಣ ಎಲ್ಲ ಅಲ್ಲಿದೆ. ಸೈತಾನ ಹಿಂಡಕ್ ಕಾಯ್ತಾ ಇದ್ದಾರೆ. ಇವ್ರಿಗೆ ಗೊತ್ತಿಲ್ಲ, ಹೋದ ಕೂಡಲೇ ಲಿಂಬೆಹಣ್ಣಿಂದಾಗಿ ಜ್ಯೂಸ್ ಮಾಡಿ ಕೈಯಲ್ಲಿ ಕೊಡ್ತಾರೆ. ಅದಕ್ಕೋಸ್ಕರವಾಗಿ ಒಂದನ್ನು ತಿಳಿದುಕೊಳ್ಳ್ರಿ, ನಮ್ಮ ಹೃದಯದ ಆಲೋಚನೆ ದೇವ್ರಿಗೆ ಮಾತ್ರ ಅಲ್ಲ, ಮುಖವಾಡವನ್ನ ವ್ಯತ್ಯಾಸವನ್ನ ಕಂಡುಹಿಡಿಯುವಂತ ಜನರಿಗೂ ಗೊತ್ತಾಗುತ್ತೆ, ಸೇವಕರಿಗೂ ಗೊತ್ತಾಗುತ್ತೆ. ಅದಕ್ಕೋಸ್ಕರವಾಗಿ ನಾವು ಸೇವಕರ ಬಳಿಗೆ ಆಗಲಿ ದೇವರ ಬಳಿಗೆ ಬರುವಾಗ ನಾವು ಯಥಾರ್ಥವಾಗಿ ಬರೋಣ. ನೋಡ್ರಿ, ಲೋಕದಲ್ಲಿ ನಾವು ಮುಖವಾಡ ಮಾಡಿ ಜೀವಿಸ್ತೀವಿ, ಜೀವನ ಪರ್ಯಂತ ಮುಖವಾಡ ಹಾಕಿದ್ವಿ, ಜೀವನವನ್ನು ಮುಖವಾಡದ ಮಾತುಗಳನ್ನು ಆಡಿದ್ವಿ, ಜೀವನ ಪರ್ಯಂತ ಮುಖವಾಡದ ಕ್ರಿಯೆಗಳನ್ನು ಮಾಡಿದ್ವಿ. ಇಲ್ಲಿ ಯಾಕೆ ಮುಖವಾಡವನ್ನು ಕ್ರಿಯೆ? ಮುಖವಾಡವನ್ನು ಕಳಚುವಂತ ದೇವರು ನಮ್ಮ ಮುಂದಿದ್ದಾನೆ, ಬಟ್ಟ ಬಯಲು ಮಾಡುವಂತ ದೇವರು ನಮ್ಮ ಮುಂದೆ ಇದ್ದಾನೆ. ಆ ದೇವರ ಮುಂದೆ ಆದಾಮನಿಗೆ ಕೇಳಿದ್ರು, ಯಾಕಪ್ಪ ಈ ಒಂದು ಕಾರ್ಯ ನಿನ್ನಿಂದ ಯಾಕೆ ನಡೆಯಿತು ಅಂತ ಅನ್ಕೊಂಡು ಹೇಳಿದ್ರೆ, ಎಲ್ಲಿದ್ದಿಂದ ಕೇಳಿದ್ರೆ ಆತನು ಆವಾಗಲೇ ಸೌಂಡ್ ಬರ್ಲಿ, ಅವನು ಮರೆಯಾಗಿ ಕೂತಿದ್ದಂತೆ. ಇನ್ನು ಕಾಯಿನ ಹತ್ರ ಕೇಳಿದ್ರು, ನಿನ್ನ ತಮ್ಮನಾದ ಏಬೇಲನು ಎಲ್ಲಿ ಅನ್ಕೊಂಡು. ಅದರ ಉತ್ತರ ಬೇರೆ ಇತ್ತು, ಮುಖವಾಡದ ಉತ್ತರವನ್ನ ಕೊಟ್ಟು. ಆದ್ರೆ ನಾವು ಕರ್ತನ ಮುಂದೆ ನಾವು ಯಥಾರ್ಥವಾಗಿ ನಿಲ್ಲೋದಾದ್ರೆ ಪ್ರಿಯರೇ, ಹಲ್ಲೆಲೂಯಾ, ಎಲ್ಲಾ ಶೋಧನೆಯಿಂದ, ಕಷ್ಟದಿಂದ, ನೋವಿನಿಂದ, ವೇದನೆಯಿಂದ ಈಗಿರುವಂತ ಪರಿಸ್ಥಿತಿ ಇದೆಯಲ್ಲ, ಅದೆಲ್ಲವನ್ನ ಬದಲಾಯಿಸಲು ಶಕ್ತನಾದ ದೇವರು ನಮ್ಮ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಸಮಯದಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನಾದ ದೇವರ ನಿನ್ನ ನಾಮಕ್ಕೆ ಸ್ತೋತ್ರ. ಕರ್ತನೆ, ದೇವರ ಭಯ ಇಲ್ಲದಂತ ಜಾಗಕ್ಕೆ ಒತ್ತಾಯ ಪೂರ್ವಕವಾಗಿ ನಾವು ಹೋದಾದ್ರೆ ಸ್ವಾಮಿ ಕರ್ತನೆ, ರಾಜ, ನಮ್ಮನ್ನ ಕಾಯುವ ದೇವರು ನೀನಾಗಿದ್ದೀವಿ. ಆದ್ರೆ ಕರ್ತನೆ, ನಾವು ಒತ್ತಾಯ ಪೂರ್ವಕವಾಗಿ ಹೋಗ್ತಿದ್ದೆವೋ, ಸ್ವಾಚ್ಛೆಯಾಗಿ ಹೋಗ್ತಾ ಇದ್ದೇವೋ ಅನ್ನೋದನ್ನ ನೀನು ಬಲ್ಲವನಾಗಿದ್ದಿ, ಹೋಗುವಂತ ನಾವು ಬಲ್ಲವರಾಗಿದ್ದೇವೆ ಸ್ವಾಮಿ. ಇವತ್ತಿನ ದಿವಸ ಕರ್ತನೆ, ನಮ್ಮ ಮುಖಗಳು ಮಾತ್ರ ನಿನಗೆ ಕಾಣುವುದಾಗಲಿ ಕರ್ತನೆ, ನಮ್ಮ ಮುಖದ ಮೇಲಿರುವಂತ ಎಲ್ಲಾ ಮುಖವಾಡಗಳು ಕಳಚಿ ಬೀಳುವುದಾಗಲಿ ಕರ್ತನೆ. ರಾಜ, ನಾವು ಲೋಕದಲ್ಲೆಲ್ಲ ಮುಖವಾಡದ ಜೀವಿತವನ್ನ ಜೀವಿಸಿದ್ದೇವೆ, ಕಪಟತನದ ಜೀವಿತವನ್ನ ಜೀವಿಸಿದ್ದೇವೆ. ಆದ್ರೆ ಇವತ್ತಿನ ದಿವಸ ಕರ್ತನೆ, ನಮ್ಮನ್ನೇ ನಾವು ನಿನಗೆ ಕರ್ತನೆ ಪ್ರಸ್ತುತಿ ಪಡಿಸ್ತಾ ಇದ್ದೇವೆ ಕರ್ತನೆ. ಹಲ್ಲೆಲೂಯಾ. ಕರ್ತನೆ, ನಮ್ಮನ್ನು ನಿನ್ನ ನಡೆಸುವುದಕ್ಕಾಗಿ ನಿನಗೆ ಸ್ತೋತ್ರ ಯೇಸಪ್ಪ. ಕರ್ತನೆ, ನಮ್ಮ ವಿರುದ್ಧವಾಗಿ ಕರ್ತನೆ, ರಾಜ, ದೇವರ ಭಯ ಇಲ್ಲದ ಜಾಗಕ್ಕೆ ಹೋಗುವಂತೆ ನಮ್ಮನ್ನು ಮಾಡುವಂತ ಎಲ್ಲಾ ಸೈತಾನ ಅಂಧಕಾರ ಶಕ್ತಿಗಳ ಬಲಗಳನ್ನ, ದುರಾತ್ಮನ ಕಾರ್ಯಗಳನ್ನ ನಜರೇತಿನ ಯೇಸುವಿನ ನಾಮದಲ್ಲಿ ಬಂಧಿಸಿ ಮುರಿದಾಗ್ತಾ ಬಿಡುಗಡೆ ಉಂಟು ಮಾಡಿದ ತಾನೇ ನಡೆಸು. ಕರ್ತನಾದ ಯೇಸು ಸ್ವಾಮಿ ಪ್ರಾರ್ಥನೆ ಹೊಂದಿಕೊಳ್ತೇನೆ, ಜೀವವುಳ್ಳ ತಂದೆಯೇ. ಆಮೆನ್.